ಅದೊಂದು ಪುಟ್ಟ ಹರಕಲು ಗುಡಿಸಲು. ಅದರಲ್ಲಿ ಮಾನಸಿಕ ಸ್ಥಿರತೆ ಇಲ್ಲದ ಸ್ಟ್ರೋಕ್ ರೋಗಿಯಾಗಿರುವ ತಂದೆ, ವಯಸ್ಸಾದ ಅಜ್ಜಿ, ತಾಯಿಯನ್ನು ಇರಿಸಿ ಅವರ ಜವಾಬ್ದಾರಿ ಹೊತ್ತಿದ್ದ ನಾಗೇಂದ್ರನ ಸ್ಥಿತಿ ಘನಘೋರವಾಗಿದೆ. ಭೀಕರ ರಸ್ತೆ ಅಪಘಾತದಲ್ಲಿ 23 ವರ್ಷದ ನಾಗೇಂದ್ರ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ. ಕಿತ್ತು ತಿನ್ನುವ ಬಡತನ. ಕುಟುಂಬವು ಮಗನ ಚಿಕಿತ್ಸೆಗೆ ವೆಚ್ಚ ಭರಿಸುವುದು ಎಲ್ಲಿಂದ? ಫೋನ್ ಮಾಡ್ಬಿಟ್ಟು ನನ್ನ ಹಬ್ಬಕ್ಕಂತ ಕರೆದಿದ್ದ, ಬಾರಿ ಅಕ್ಕ ಹಬ್ಬಕ್ಕೆ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಮತ್ತೆ ರಿಟರ್ನ್ ಬರೋಷ್ಟರಲ್ಲಿ ಅವನು ಹಾಸ್ಪಿಟ್ಲಲ್ಲಿ ಈ ರೀತಿಲಿ ಅಡ್ಮಿಟ್ ಆಗಿದ್ದ. ಸೊ ಬಂದಾಗ ನೋಡಿದ್ರೆ ನಾನು ಯಾರು ಅಂತಲೇ ಅವನಿಗೆ ಗೊತ್ತಾಗ್ತಿಲ್ಲ. ಎಷ್ಟು ಪ್ರೀತಿಯಿಂದ ಅಕ್ಕ ಅಕ್ಕ ಅಂತ ಕರೀತಿದ್ದ. ಇವಾಗ ನೋಡಿದ್ರೆ ಅಕ್ಕ ಅಂತ ಕೂಡ ನನಗೆ ಕಂಡುಹಿಡಿಯಕ್ತಾ ಇಲ್ಲ. ಅವನು ಅಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು, ನಾನು ಯಾರು ಅಂತ ಕೂಡ ಗೊತ್ತಾಗ್ತಿಲ್ಲ. ಅಷ್ಟು ಇದರಲ್ಲಿದ್ದಾನೆ. ಅದಕ್ಕೆ ನಿಮ್ಮ ಹೆಸರು ಸಹಾಯ ಮಾಡಿದ್ವಿ. ಅವ್ನು ಬದುಕಿ ಮನೆ ಕಳಿಸಿ ಏನು ಮಾಡೋಕ್ಕಾಗಲ್ಲ. ಅವ್ನ ಮೇಲೆ ನನಗೆ, ನಾನು ಮೇಲೆ ನನಗೆ ಪುನಃ ತುಂಬಿರಲ್ಲ ಸೇರಿ. ನಮಸ್ತೆ ನನ್ನೆಲ್ಲ ಆತ್ಮೀಯ ಸಹೋದರರೇ, ಎಮರ್ಜೆನ್ಸಿಯಾಗಿ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ಕಡೆಗೆ ಶೇರ್ ಮಾಡಬೇಕು. ಯಾಕಂತ ಹೇಳಿದ್ರೆ 23 ವರ್ಷದ ನಾಗೇಂದ್ರ ಎಂಬ ಯುವಕ ಭೀಕರವಾದ ಅಪಘಾತಕ್ಕೆ ತುತ್ತಾಗಿ ತನ್ನ ಎಲ್ಲವನ್ನು ಕಳೆದುಕೊಂಡಂತಹ ಒಂದು ಪರಿಸ್ಥಿತಿಯಲ್ಲಿ ಮಂಗಳೂರಿನ ಜನಪ್ರಿಯ ಆಸ್ಪತ್ರೆಯಲ್ಲಿದ್ದಾರೆ. ಈಗಾಗಲೇ 5 ಲಕ್ಷ ರೂಪಾಯಿ ತನಕ ಆ ಕುಟುಂಬಕ್ಕೆ ಬಿಲ್ ಆಗಿದೆ. 1 ರೂಪಾಯಿ ಕಟ್ಟಲು ಅವರ ಕೈಯಲ್ಲಿ ಹಣ ಇಲ್ಲ. ಯಾಕಂತ ಹೇಳಿದ್ರೆ ಈ ನಮ್ಮ ಹಿಂದುಗಡೆ ಒಂದು ಮನೆಯನ್ನು ನೋಡಿರ್ಬೋದು. ಗುಡಿಸಲು ನಾನು ಇದುವರೆಗೆ ಕಂಡರಿಯದಂತಹ ಬಹಳಷ್ಟು ಒಂದು ಸಣ್ಣ ಮನೆ, ಒಂದು ಗಾಳಿ ಬಂದವರು ಅದರಲ್ಲಿ ಹಾರಿ ಹೋಗಿ ಮನೆಯೊಳಗೆ ನಿಲ್ಲಲಾಗದಂತಹ ಪರಿಸ್ಥಿತಿಯಲ್ಲಿ ಇದೆ. ದಯವಿಟ್ಟು ನನ್ನೆಲ್ಲ ಆತ್ಮೀಯ ಸಹೋದರರೇ, ಈ ಊರಿನ ಪರವಾಗಿ, ಆ ಕುಟುಂಬದ ಪರವಾಗಿ, ಎಲ್ಲ ಕಾರುಣ್ಯನಿಧಿ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ, ಕರ್ನಾಟಕದ ಪ್ರತಿಯೊಬ್ಬ ಜನತೆಯಲ್ಲಿ ನಾನು ಕೇಳಿಕೊಳ್ಳೋದು ಏನಂತ ಹೇಳಿದರೆ, ನಾವು ಇಲ್ಲಿ ವಿಡಿಯೋ ಕೆಳಗೆ QR ಕೋಡ್ ಕೊಟ್ಟಿರ್ತೀವಿ. ದಯವಿಟ್ಟು ಸ್ಕ್ಯಾನರ್ ಕೋಡ್ ಬಳಸಿಕೊಂಡು ನಿಮ್ಮಲ್ಲಾಗುವಂತಹ ಸಹಾಯವನ್ನು ಮಾಡಬೇಕು. ಅದರ ಜೊತೆಗೆ ಎಲ್ಲ ಕಡೆಗೆ ಈ ವಿಡಿಯೋವನ್ನು ಶೇರ್ ಮಾಡಬೇಕು. ನಮಸ್ತೆ. ಎಲ್ರಿಗೂ ನಮಸ್ತೆ. ನಾವು ಬೆಟ್ಟದವರಕೆರೆ ಗ್ರಾಮದವರು. ನನ್ನ ಹೆಸರು ಆಶಾ ಅಂತೇಳಿ. ನಾಗರಾಜ್ ಅವ್ರ ಮನೆ ಪಕ್ಕದ ಮನೆಯವರೇ. ಇಷ್ಟು ವರ್ಷದಿಂದ ಅವ್ನು ಪಟ್ಟಿರೋ ಕಷ್ಟನ ನೋಡ್ತಾ ಇದ್ದೀವಿ. ಕೈಲಾಗ್ದಿರೋ ಅಂಥ ಅಪ್ಪ, ಕೈಲಾಗ್ದಿರೋ ಅಂಥ ಅಮ್ಮ, ಕೈಲಾಗ್ದಿರೋ ಅಂಥ ಅಜ್ಜಿ ಇರೋರೊಬ್ರು ಅಕ್ಕನ ಮದುವೆ ಮಾಡಿಕೊಟ್ಟಿದ್ದಾರೆ. ಅವ್ರ ಮನೆಗೆ ಆಧಾರ ಸ್ತಂಭ ಆಗಿದ್ದವನೇ ಅವ್ನು ನಾಗೇಂದ್ರ ಅನ್ನೋನು. ತುಂಬ ಒಳ್ಳೆ ಹುಡುಗ. ಆ ಥರ ಬ್ಯಾಡ್ ಹ್ಯಾಬಿಟ್ ಯಾವುದೂ ಇರಲಿಲ್ಲ. ತುಂಬ ಕಷ್ಟಪಟ್ಟು ಜೀವನ ಮಾಡ್ಕೊಂಡು ಅಪ್ಪ ಅಮ್ಮನ ಸಾಕೊಂಡು ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದ. ಅನಿವಾರ್ಯ ಈ ಥರ ಆಗಬಾರ್ದಿತ್ತು, ಆಗೋಗಿದೆ. ದಯವಿಟ್ಟು ಎಲ್ಲರ ಕಡೆಯಿಂದ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಅವನಿಗೆ ಸಹಾಯ ಮಾಡಿ, ಅವ್ನು ಬದುಕು ಬರಲಿ. ನಿಮ್ಮೆಲ್ಲ ಋಣ ಅವನ ಮೇಲೆ ಇರುತ್ತೆ. ದಯವಿಟ್ಟು ಎಲ್ರಿಗೂ ಬೇಡ್ಕೊಳ್ತಾ ಇದ್ದೀನಿ, ಆದಷ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಬೆಟ್ಟದವರಕೆರೆ ಗ್ರಾಮಸ್ಥೆ, ಕೋರಹಳ್ಳಿ ಪಂಚಾಯತ್ ಅಧ್ಯಕ್ಷರು. ಏನಂದರೆ, ಈ ಊರಿನ ನಾಗರಾಜ್ ಅನ್ನೋನು ತುಂಬ ಬಡತನದಲ್ಲಿ ಬೆಳೆದಿದ್ದ ಹುಡುಗ. ಅವನೇ ಈ ಮನೆಗೆ ಆಧಾರವಾಗಿದ್ದ. ಅವನಿಗೆ ಈ ಥರ ಆಗಿ ತುಂಬ ಅನ್ಯಾಯವಾಗಿದೆ. ಈ ಮನೆಯಲ್ಲಿ ದುಡಿಯೋರೇ ಇಲ್ದಂಗಾಗಿದೆ. ಆದ ಕಾರಣ ಎಲ್ಲ ಜನತೆಗೂ ಬೇಡಿಕೊಳ್ಳೋದಂದೇನೆಂದರೆ ಎಲ್ಲರೂ ಸಹಾಯ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, ಬೆಟ್ಟದವರಕೆರೆ ಗ್ರಾಮಸ್ಥ ನಾನು. ನಮ್ಮೂರಿನ ಯುವಕ ಅವನು, ನಾಗರಾಜ್ ಅಂತೇಳಿ. ನಾವು ತುಂಬ ಚಿರಪರಿಚಿತವಾಗಿರ್ತಕ್ಕಂಥ ಹುಡುಗ ಅವನು. ತುಂಬಾ ಚೆನ್ನಾಗಿ ಮನೆ ಎಲ್ಲ ನಡೆಸ್ಕೊಂಡು ಹೋಗ್ತಿದ್ದ. ಈಗ ಆಕ್ಸಿಡೆಂಟ್ ಆಕಸ್ಮಿಕವಾಗಿ ಅವನಿಗೆ ಆಗಿ ಕೋಮದಲ್ಲಿದ್ದಾನೀಗ. ಮಾತಾಡೋಕ್ಕಾಗಲ್ಲ, ಏನೇನು ಮಾಡೋಕ್ಕಾಗಲ್ಲ, ಆ ಸ್ಥಿತಿಯಲ್ಲಿ ಅವನಿದ್ದಾನೆ. ಹಂಗಾಗಿ ನಮ್ಮ ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಪ್ರತಿಯೊಬ್ಬರು ನಿಮ್ಮ ಕೈಲಾದ ಸಹಾಯವನ್ನು ಅವನಿಗೆ ಮಾಡಬೇಕು ಅಂತ ಎಲ್ಲರ ಪರವಾಗಿ, ನಾನು ಗ್ರಾಮಸ್ಥರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ನಮಸ್ಕಾರ. ಹೆಸರು ಮಂಜುನಾಥ್ ಅಂತೇಳಿ. ನಾನೊಬ್ಬ ಗ್ರಾಮದ ಯುವಕ, ಬೆಟ್ಟದವರಕೆರೆ ಗ್ರಾಮದ ಯುವಕ. ಅವ್ನು ನಾಗೇಂದ್ರ ಅಂತೇಳಿ ಒಬ್ಬ ತುಂಬ ಕಷ್ಟಪಡ್ತಿದ್ದಂಥ ಯುವಕ. ಇಡೀ ಕುಟುಂಬಕ್ಕೆ ಅವನೇ ಬೆನ್ನೆಲುಬಾಗಿ ನಿಂತಿದ್ದ. ಇವತ್ತು ಏನೋ ಆಕಸ್ಮಿಕವಾಗಿ ಅಪಘಾತವಾಗಿದೆ. ದಯವಿಟ್ಟು ಎಲ್ಲರೂ ಅವನಿಗೆ ಸಹಾಯ ಮಾಡಬೇಕಾಗಿ ಬೇಡ್ಕೊತೀನಿ. ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತೇಳಿ. ನಮ್ಮೂರಿನ ಯುವಕ ಭಾರಿ ತೊಂದರೆಯಲ್ಲಿದ್ದಾನೆ. ಮನೆಗೆ ಒಬ್ಬನೇ ಮಗ. ಅವನ ತಂದೆ ತಾಯಿ ದುಡಿದು ಸಾಕೋದು ಕಷ್ಟ ಇದೆ. ನೀವೆಲ್ಲರೂ ಅವನಿಗೆ ಒಂದು ದೊಡ್ಡ ರೂಪದಲ್ಲಿ ಸಹಾಯ ಮಾಡಿ.